ಒಂದು ವೀಕೇ ಆಗಿತ್ತು ಅನಿಸುತ್ತೆ ನಾನು ವಿಡಿಯೋ ಮಾಡಿ. ತುಂಬಾ ಬ್ಯುಸಿಯಾಗಿದೆ. ನನ್ನ ಫೇಸ್ ಕ್ರೀಮ್ ಕತೆ ಕೇಳಿದ್ರೆ ನಗು ಬರುತ್ತೆ. ನಾನು ಫೇಸ್ಗೆ ಹಾಕೋ ಕ್ರೀಮ್ ಏನ ಏನು ನಿನ್ನ ಹೇರ್ ಸ್ಟೈಲು. ಇನ್ನೊಂದು ತಿಂಗಳಿಗೆ ಕುಶಾನಿ ಹೇರ್ ಸ್ಟೈಲ್ ಫುಲ್ ಹೊಟ್ಟೋಯ್ತದೆ. ಬೋಡಿಯಾಗೋಯ್ತೀಯ ನೀನು. ಹೋಗಲ್ವಾ ಮತ್ತೆ ಬರೀ ಮನೆ ಸುತ್ಕೊಂಡಿರ್ತೀಯ ಅವ್ರಿವ್ರ ಮನೆನ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ನನ್ನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಒಂದು ವೀಕೇ ಆಗಿತ್ತು ಅನಿಸುತ್ತೆ ನಾನು ವಿಡಿಯೋ ಮಾಡಿ. ತುಂಬಾ ಬ್ಯುಸಿಯಾಗಿದೆ. ಅದು ಇದು ಕಮಿಟ್ಮೆಂಟ್, ಆ ಕೆಲಸ ಈ ಕೆಲಸ ಅಂತ ಸ್ವಲ್ಪ ಬ್ಯುಸಿಯಾಗಿದೆ. ಮತ್ತು ನನ್ನ ಮಕ್ಕಳ ಅಡ್ಮಿಷನ್ಸ್ ಆಯಿತು. ಅಡ್ಮಿಷನ್ಸ್ಗೆ ಇಲ್ಲಾಂದ್ರೆ ಒಂದು 3-4 ಸ್ಕೂಲ್ ವಿಚಾರಿಸಿ ಯಾವ್ದು ಬೆಸ್ಟ್ ಇದೆ ಅದರಲ್ಲಿ ಸೇರಿಸೋಣ ಅಂತ ಅಂದ್ಬಿಟ್ಟು ಒಂದು ಸ್ಕೂಲ್ ಸೆಲೆಕ್ಟ್ ಮಾಡಿ ಅಲ್ಲಿ ಅಡ್ಮಿಷನ್ಸು ಕೂಡ ಆಯಿತು. 25th 1ನೇ ತಾರೀಕು ಸ್ಕೂಲ್ಗೆ ಹೋಗ್ತಿದ್ದಾರೆ. ಹಾಗಾಗಿ ಸ್ವಲ್ಪ ಬ್ಯುಸಿ ಇದೆ. ವಿಡಿಯೋ ಎಡಿಟ್ ಮಾಡೋಕ್ಕಿಲ್ಲ ಅಂದರೂ 2-3 ಅವರ್ಸ್ ಬೇಕು. ತಂಬ್ಲೈನ್ ಎಡಿಟ್ ಮಾಡೋಕ್ಕೆ 1 ಅವರ್ ಮೇಲೆ ಬೇಕು. ಹಾಗಾಗಿ ನಂಗೆ ಟೈಮ್ ಆಗ್ತಾನೇ ಇರಲಿಲ್ಲ. ಸ್ವಲ್ಪ ಬ್ಯುಸಿ ಇದೆ. ಮತ್ತು ನನ್ನ ಆಫೀಸ್ ವರ್ಕ್ ಸ್ವಲ್ಪ ಇತ್ತು. ಹಾಗಾಗಿ ಬ್ಯುಸಿಯಾಗಿರೋದ್ರಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸಾರಿ. ಈಗ ಆದಷ್ಟು ಒಂದು 2 ಡೇಸ್ಗಾದರೂ ಒಂದು ವಿಡಿಯೋನ ಟ್ರೈ ಮಾಡ್ತೀನಿ. ಹೇಳಿದಾಗೆ ಅಡ್ಮಿಷನ್ಸ್ ಆಯಿತು. ಈ ವರ್ಷ ಅದೇ ಸ್ಕೂಲಲ್ಲಿ ಓದಲಿ, ಪ್ರೀ ನರ್ಸರಿ ಅಂತ. ಬಟ್ ನೆಕ್ಸ್ಟ್ ಇಯರ್ ಬೇರೆ ಕಡೆ ಚೇಂಜ್ ಮಾಡೋಣ ಅನ್ನೋ ಪ್ಲ್ಯಾನ್ ಇದೆ. ಬಿಕಾಸ್ CBSE ಎಲ್ಲಿದೆ ಅಲ್ಲಿಗೆ ಹಾಕೋಣ ಅನ್ನೋ ಒಂದು ಪ್ಲ್ಯಾನ್ ಇದೆ. ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು. ನಿನ್ನೆ ಮೊನ್ನೆ ಹುಟ್ಟಿರೋ ಥರ ಇದೆ ಅವ್ರದ್ದು. ಅಂದರೆ 2023 ಜೂನಲ್ಲಿ ಅವ್ರು ಬಾರ್ನ್ ಆಗಿದ್ದು. 2023, 24, 25, 26, 26ಅಲ್ಲೇ ಸ್ಕೂಲ್ಗೆ ಹೋಗ್ತಿದ್ದಾರೆ. ಎಷ್ಟು ಬೇಗ ಬಂತು ಅಂತ ಅನ್ನಿಸ್ತಿದೆ. ಒಂದೊಂದು ಕಡೆ ತುಂಬ ಬೇಜಾರಾಗ್ತಿದೆ. ತುಂಬ ಎಜುಕೇಷನ್ ಅನ್ನೋ ಕಮಿಟ್ಮೆಂಟ್ನ ಮಕ್ಕಳು ತಲೆ ಮೇಲೆ ಬೇಗ ಹೊರಿಸ್ತಾ ಇದ್ದೀವ ಅನ್ನೋ ಥರ ಫೀಲ್ ಆಗ್ತಿದೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಇವಾಗ ಹೆಂಗಾಗೋಗಿದೆ ಅಂದರೆ ಎಜುಕೇಷನ್ನು ತುಂಬ ಕಾಂಪಿಟೇಷನ್. ನಾವು ಓದಬೇಕಾದ್ರೆ ಸ್ಕೂಲಲ್ಲಿ ಒಬ್ಬರು ಟಾಪರ್ಸ್ ಇರ್ತಿದ್ರು, ಹಾಗಾಗ್ತಿತ್ತು. ಬಟ್ ಇವಾಗ ಹೇಗಾಗಿದೆ ಅಂದರೆ ಸ್ಕೂಲಲ್ಲಿ 10 to 20 ಮೆಂಬರ್ಸ್ ಟಾಪರ್ಸೇ ಇರ್ತಾರೆ. ಅಷ್ಟು ಕಾಂಪಿಟೇಟಿವ್ ಎಜುಕೇಷನಲ್ಲಿ ತುಂಬ ಕಾಂಪಿಟೇಷನ್ ಇದೆ. ಹಾಗಾಗಿ ನಾವು ಪ್ಲ್ಯಾನ್ ಮಾಡಿ ಸ್ವಲ್ಪ ಬೇಗ ಹಾಕೋಣ. ಮಕ್ಕಳಿಗೆ ಫೌಂಡೇಶನ್ ಚೆನ್ನಾಗಿದ್ದರೆ ಮುಂದೆ ಎಜುಕೇಷನ್ ಅವ್ರಿಗೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಸ್ವಲ್ಪ ಬೇಗ ಹಾಕ್ತಿದ್ವಿ. ಮತ್ತು ಒಂದು ಡಿಸಿಪ್ಲಿನು, ನಾವು ಎಷ್ಟೇ ಹೇಳ್ಕೊಟ್ರು ಅಯ್ಯೋ ನಮ್ಮ ಅಮ್ಮ ಅಲ್ವಾ ಹೇಳ್ತಾ ಇರೋದು ಅಂತ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾರೆ. ಅಲ್ಲಿ ಸ್ವಲ್ಪ ಮಕ್ಕಳು ನೋಡ್ಕೊಂಡಾರು ಒಂದು ಡಿಸಿಪ್ಲಿನ್ ಕಲೀಲಿ ಅನ್ನೋದೊಂದೇ. ನೋಡೋಣ ಹೇಗೆ ಓದ್ತಾರೆ, ಹೇಗೆ ಇದು ಮಾಡ್ತಾರೆ ಅಂತ ಅಂದ್ಬಿಟ್ಟು. ಫಸ್ಟ್ ಡೇ ಸ್ಕೂಲು ಕಳ್ಸೋದು ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಆದಷ್ಟು ಕ್ಲಿಪ್ಪಿಂಗ್ ತೊಗೊಳಕ್ಕೆ ಟ್ರೈ ಮಾಡ್ತೀನಿ. ನೀವು ನಿಮ್ಮ ಮಕ್ಳಿಗೆ ಅಡ್ಮಿಷನ್ಸ್ ಎಲ್ಲ ಆಯಿತಾ? ಆಲ್ಮೋಸ್ಟ್ ಇಷ್ಟೊತ್ತಿಗೆ ಆಗಿರುತ್ತೆ. 25th ಎಲ್ಲ ಸ್ಕೂಲ್ ಓಪನ್ ಅಂತ ಹೇಳ್ತಿದ್ರು. 25th ಇಲ್ಲ 1ನೇ ತಾರೀಕು ಅನಿಸುತ್ತೆ ಎಲ್ಲ ಅಡ್ಮಿಷನ್ಸ್ ಮಾಡಿರ್ತೀರ. ಬಟ್ ಪ್ರತಿಯೊಬ್ಬರು ಪೇರೆಂಟ್ಸ್ಗೂ ಇವಾಗ ಪ್ರೆಸೆಂಟ್ಲಿ ಒಂದು ಕನಸು ತುಂಬ, ಅಂದರೆ ನಾನು ಹೇಳಿಲ್ವ, ಎಜುಕೇಷನ್ ಅಂದ್ರೇ ತುಂಬ ಕಾಂಪಿಟೇಷನ್ ಇದೆ. ಹಾಗಾಗಿ ಹೇಗಾಗೋಗಿ ಪೇರೆಂಟ್ಸ್ ಇಲ್ಲಾಂದರೂ 1 ಇಯರ್ ಮುಂಚೆನೇ, ಪೇರೆಂಟ್ಸ್ ಇಲ್ಲ ಅಂತಂದರೂ 1 ಇಯರ್ ಮುಂಚೆನೇ ಟೆನ್ಷನ್ ತೊಗೊಂಡಿರ್ತಾರೆ. ನಾನು ಬ್ಯಾಂಗ್ಳೂರಲ್ಲಿ ಅಬ್ಸರ್ವ್ ಮಾಡಿದ್ದೀನಿ. 1 ಇಯರ್ ಮುಂಚೆನೇ ಸ್ವಲ್ಪ ಟೆನ್ಷನ್ ತೊಗೊಂಡಿರ್ತಾರೆ, ಯಾವ ಸ್ಕೂಲ್ಗೆ ಹಾಕೋದು, ಎಲ್ಲಿಗೆ ಹಾಕೋದು ಅಂತ. ನಾವು ಅಷ್ಟೇನು ತೊಗೊಳ್ಳಿಲ್ಲ. ಇವಾಗ ಒಂದು 15 ಡೇಸಿಂದ ನಾನು ನನ್ನ ಹಸ್ಬೆಂಡ್ ಡಿಸ್ಕಸ್ ಮಾಡಿ ಹಾಕೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಪ್ರೀ ನರ್ಸರಿ, KG ಹೋಗ್ತಿದ್ದಾರೆ. ಅವ್ರ ಎಜುಕೇಷನ್ ಚೆನ್ನಾಗಿರಲಿ. ಅವ್ರು ಟಾಪರ್ಸ್ ಆಗೋದು ಬೇಡ, ಅಟ್ಲೀಸ್ಟ್ ಅವ್ರಿಗೆ ಎಜುಕೇಷನ್ ಚೆನ್ನಾಗಿ ನಾವಂತೂ ಕೊಡಿಸ್ತೀವಿ. ಅವರು ಟಾಪರ್ ಆಗಲಿಲ್ಲ ಅಂದರೂ ಅಟ್ಲೀಸ್ಟ್ ಒಂದೊಳ್ಳೆ ಡಿಸಿಪ್ಲಿನ್ ಇರುವಂಥ ಒಂದೊಳ್ಳೆ ಪ್ರಜೆ ಆದರೆ ಸಾಕಷ್ಟೇ. ಅದು ಬಿಟ್ಟು ನಂಗೆ ಟಾಪರ್ಸ್ ಆಗಿರಬೇಕು, ಒಳ್ಳೆ ಮಾರ್ಕ್ಸ್ ತೆಗಿಬೇಕು, ಅದೆಲ್ಲ ಮೈಂಡ್ ಸೆಟ್ಟಲ್ಲಿ ಅಷ್ಟೊಂದಿಲ್ಲ. ಅಂದರೆ ಒಂದು ಡಿಸಿಪ್ಲಿನ್ ಕಲ್ತ್ಕೊಂಡು ಒಳ್ಳೆ ಪ್ರಜೆ ಆಗಿರಬೇಕು, ಒಳ್ಳೆ ಮನುಷ್ಯರಾಗಬೇಕು, ಮೇನ್ಲಿ ಅಷ್ಟೇ ಇರೋದು. ಎಲ್ಲರೂ ಆಲ್ ದ ಬೆಸ್ಟ್ ಅಂತ ಹೇಳಿ ನನ್ನ ಮಕ್ಳಿಗೂ ಕೂಡ ಒಳ್ಳೆಯದಾಗಲಿ. ಬಟ್ ನಮಗಂತೂ ತುಂಬಾ ಕಷ್ಟ ಆಗುತ್ತೆ ಎಜುಕೇಷನ್ ಕೊಡಿಸೋದು. ಇಬ್ಬರೂ ಒಟ್ಟಿಗೆ ಟ್ವಿನ್ಸ್ ಆಗಿರೋದ್ರಿಂದ ಒಟ್ಟಿಗೆ ಓದಿಸ್ಬೇಕು. ಇವಾಗ KG ಒಂದು 10th ಪರವಾಗಿಲ್ಲ, 1.5 lakh ಒಳಗಡೆ ಆಗುತ್ತೆ ಅನಿಸಿದೆ. ಬಟ್ 10th ಆದಮೇಲೆ ಏನು ಮಾಡೋದು? ಇಬ್ಬರು ಒಟ್ಟಿಗೆ ಎಜುಕೇಷನ್ ಆಗುತ್ತೆ. ಒಂದು ಮಗುವಿಂದ ಇನ್ನೊಂದು ಮಗು ಒಂದು 5 years ಗ್ಯಾಪ್ ಆದ್ರೂ ಒಂಥರ. ಬಟ್ ಒಟ್ಟಿಗೆ ಇರಬೇಕಾದ್ರೆ ಸ್ವಲ್ಪ ಫೈನಾನ್ಷಿಯಲಿ ತುಂಬಾ ಕಷ್ಟ ಆಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ಹಂಗೆ ಅಂದ್ಬಿಟ್ಟು ಮಕ್ಳಿಗೆ ಎಜುಕೇಷನ್ ಕೊಡಿಸ್ತೀನಿ ಇರೋಕ್ಕಾಗಲ್ಲ ಅಲ್ವಾ. ಅಂದರೆ ನಾವು ದುಡಿಯೋದಾಗಲಿ, ನಾವು ಏನೇ ಸಂಪಾದನೆ ಮಾಡೋದಾಗಲಿ ಅವ್ರಿಗೆ ಖರ್ಚಾಗೋಗಲಿ ಅನ್ನೋದೇ ನಮ್ಮ ಮೈಂಡ್ ಸೆಟ್. ಅವ್ರಿಗೊಂದು ಎಜುಕೇಷನ್ಗೆ ಬೇಕಾದ್ರೆ ಆಗೋಗಲಿ, ನಮಗೇನು ಸಂಪಾದನೆ ಮಾಡೋದೇನು ಬೇಡ. ಏಕೆಂದರೆ ಅವ್ರು ಏನೇ ಸಂಪಾದನೆ ಮಾಡಿ ಎಷ್ಟೇ ಇಟ್ಟರು ಮಕ್ಕಳು ಒಂದೊಳ್ಳೆ ಬುದ್ಧಿ ಕಲೀಲಿಲ್ಲ, ಒಂದೊಳ್ಳೆ ಎಜುಕೇಷನ್ ನಾಲೆಡ್ಜ್ ಇಲ್ಲ ಅಂದರೆ ಎಲ್ಲನೂ ಕಳೀತಾರೆ. ಬಟ್ ನಾವು ಏನೂ ಇಟ್ಟಿಲ್ಲ ಅಂತಂದ್ರೆ ಅವ್ರಿಗೆ ಸಂಪಾದನೆ ಮಾಡೋಕ್ಕೆ ಒಂದು ಎಜುಕೇಷನ್ ಅನ್ನೋದಿದ್ದರೆ ಅವ್ರು ಸಂಪಾದನೆ ಮಾಡ್ಕೋತಾರೆ. ಬಟ್ ಪ್ರೆಸೆಂಟ್ಲಿ ನಾವಂತೂ ಅವ್ರಿಗೇನೂ ಮಾಡ್ಕೊಡೋಕ್ಕಾಗಲ್ಲ. ಎಜುಕೇಷನ್ ಅಂತ ಕೊಡ್ಬೋದು ಅಷ್ಟೇ.
ಅದನ್ನ ದಿ ಬೆಸ್ಟ್ ಕೊಡಬೇಕು ಅನ್ನೋದೊಂದು ಐಡಿಯಾ ಇದೆ. ಬಟ್ ನನ್ನ ಹಸ್ಬೆಂಡ್ಗೆ ಒಳ್ಳೆಯ ಆಯಸ್ಸು ಆರೋಗ್ಯನ ಕೊಡಲಿ ದೇವರು. ನಾನು ಕೇಳ್ಕೊಳ್ಳೋದಷ್ಟೇ. ನಾನು ಅದರಲ್ಲಂತೂ ತುಂಬಾ ನೊಂದಿದ್ದೀನಿ. ಹಾಗಾಗಿ ನಾನು ಕೇಳೋದಷ್ಟೇ ದೇವ್ರ ವೆಂಕಟೇಶ್ವರಂಗೆ ನನ್ನ ಗಂಡಂಗೆ ಆಯಸ್ಸು ಆರೋಗ್ಯನ ಕೊಡಲಿ. ನಮ್ಮ ಫ್ಯೂಚರ್ ನಿಂತಿರೋದೇ ಅವ್ರ ಮೇಲೆ. ಅವ್ರ ಆರೋಗ್ಯ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ನಾನು ನನ್ನ ಮಕ್ಕಳು ಚೆನ್ನಾಗಿರ್ತೀವಿ. ಸ್ವಲ್ಪ ಎಮೋಷನಲ್ಲೇ ಆಗೋಯ್ತೀನಿ ಆ ವಿಷಯ ಬಂದಾಗ. ಇಟ್ಸ್ ಓಕೆ. ಹಾಗೆ ಇವತ್ತು ಪೂಜೆ ಸ್ಟಾರ್ಟ್ ಮಾಡಬೇಕು. ಅಮಾವಾಸ್ಯೆ ಇದೆ, ಹಾಗಾಗಿ ಮತ್ತು ಏನೋ ಶನಿವಾರ ಬಂದಿರೋದ್ರಿಂದ ಏನೋ ಚೆನ್ನಾಗಿದೆ ಇವತ್ತು ದಿನ ಅಂತ ಹೇಳ್ತಿದ್ರು. ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಫ್ರೆಶ್ ಅಪ್ ಆಗಿದೆ. ಬನ್ನಿ ಪೂಜೆನ ಸ್ಟಾರ್ಟ್ ಮಾಡೋಣ. ಮತ್ತು ಇನ್ನೊಂದು ಹೇಳಬೇಕಾಗಿತ್ತು, ದಿಲೀಪ್ ಅವರು ತೀರ್ಕೊಂಡಿದ್ದು ನಿಜವಾಗ್ಲೂ ತುಂಬಾ ಬೇಜಾರಾಯಿತು. ಎಷ್ಟು ಚಿಕ್ಕ ವಯಸ್ಸು, 47 ಇಯರ್ಸ್. ನಿಜವಾಗ್ಲೂ 47 ಇಯರ್ಸ್ಗೆ ಆಗಿನ ಇದರಲ್ಲೆಲ್ಲ ಎಷ್ಟು ಗಟ್ಟಿಯಾಗಿರ್ತಿದ್ರು ಗೊತ್ತಾ. ಇವಾಗೆಲ್ಲ ಏನಾಗ್ತಿದೆ ಅನಿಸುತ್ತೆ. ಪುನೀತ್ ಸತ್ತಾಗಲೇ ನಿಜ ತುಂಬ ಬೇಜಾರಾಗಿದ್ದು. ಅದಾದಮೇಲೆ ಸ್ಪಂದನ, ಪುನೀತ್ ಆದಮೇಲೆ ಚಿರು ಆದಮೇಲೆ ಸ್ಪಂದನ ಆದಮೇಲೆ ಇವಾಗ ಇವರು. ಏನಿದು ಜಿಮ್ ಪ್ರಾಬ್ಲಮ್ಮ ಏನು ಅನ್ನೋದು ಗೊತ್ತಿಲ್ಲ. ಬಟ್ ತುಂಬಾ ಬೇಜಾರಾಗ್ತಿದೆ. ಆಲ್ಮೋಸ್ಟ್ ಜಿಮ್ಮಲ್ಲಿ ಕೊಡೋ ಪ್ರೋಟೀನ್ ಪೌಡರ್ ಆಗಲಿ ಏನೇ ಮೆಡಿಸಿನ್ ಆಗಲಿ ತೊಗೋಬೇಡಿ. ಏಕೆಂದರೆ ಆಲ್ಮೋಸ್ಟ್ ಏನೇ ತೊಗೊಂಡ್ರು ಅದು ನ್ಯಾಚುರಲ್ ಆಗಿದ್ದರೆ ಓಕೆ. ಮೊಟ್ಟೆಯಲ್ಲಿ, ಚಿಕನಲ್ಲಿ ಇದರಲ್ಲೇ ತುಂಬ ಪ್ರೋಟೀನ್ಸ್ ಇರುತ್ತೆ. ಇದನ್ನು ತೊಗೊಂಡ್ರೆ ಸಾಕು. ಆಲ್ಮೋಸ್ಟ್ ಸೀಡ್ಸ್ ತೊಗೊಳ್ಳಿ. ಬಟ್ ಏನನ್ನೋದು ಗೊತ್ತಿಲ್ಲ. ಬಟ್ ಹೆಲ್ತ್ ಅಷ್ಟು ಫಿಟ್, ದಪ್ಪಾಗಿರೋರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತಾರೆ. ಬಟ್ ಇವ್ರು ಚೆನ್ನಾಗೇ ಇದ್ದಾರೆ, ಅಷ್ಟು ಫಿಟ್ ಆಗಿದ್ದಾರೆ. ಬಟ್ ಹೇಗಾಯಿತು ಅನ್ನೋದು ಗೊತ್ತಿಲ್ಲ. ಬಟ್ ದಪ್ಪಾಗಿರೋರಿಗೆ ಒಬೆಸಿಟಿ ಇರುತ್ತೆ, ದಪ್ಪಾಗಿರೋರ್ಗೇ ಫ್ಯಾಟ್ ಇರುತ್ತೆ ಅನ್ನೋದೆಲ್ಲ ಸುಳ್ಳು. ಯಾಕೆಂದರೆ ಹಾರ್ಟಲ್ಲಿ ಬ್ಲಾಕ್ ಇರುತ್ತೆ ಅಂತ ಹೇಳ್ತಾರೆ, ಅದೆಲ್ಲ ಸುಳ್ಳು. ಸಣ್ಣಕ್ಕಿರೋರ್ಗೂ ಇರುತ್ತೆ. ಬಿಕಾಸ್ ನಾವು ಜಯದೇವ ಹಾಸ್ಪಿಟ್ಲಲ್ಲಿ ಹೋದಾಗ ಸಣ್ಣಕ್ಕಿರೋರ್ಗೂ ಹಾರ್ಟ್ ಅಟ್ಯಾಕ್ ಆಗಿ ತುಂಬ ಜನ ಇದ್ದರು. ದಯವಿಟ್ಟು ಆದಷ್ಟು ನಿಮ್ಮ ಹೆಲ್ತ್ ಕಡೆ ಗಮನ ಕೊಡಿ. ನೈಟ್ ಟೈಮ್ ಆಲ್ಮೋಸ್ಟ್ ಕಾರ್ಬೋಹೈಡ್ರೇಟ್ಸ್ನ ತೊಗೊಳೋದು ಕಡಿಮೆ ಮಾಡಿ. ಚಪಾತಿ, ಮುದ್ದೆ ತೊಗೊಳ್ಳಿ, ಸೊಪ್ಪು ತರಕಾರಿ ಇವು ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಬಿಕಾಸ್ ಆ ವಿಷಯದಲ್ಲಿ ನನ್ನ ಹಸ್ಬೆಂಡ್ ಮೇಂಟೈನ್ ಮಾಡೋ ಒಂದು ಕ್ಯಾಲೋರೀಸ್ ಇದೆಯಲ್ಲ, ನನಗಂತೂ ನಿಜ ನಾನು ಆ ಥರ ಮೇಂಟೈನ್ ಮಾಡೋಕ್ಕಾಗಲ್ಲ. ಆ ಥರ ಸೊಪ್ಪು ತರಕಾರಿ, ಚಪಾತಿ, ಮುದ್ದೆ ಅಂದರೆ ಅವರು ಆಯಿಲ್ ಐಟಮ್ ತೊಗೊಳಕ್ಕೇ ತುಂಬ ಹಿಂದೆ ಮುಂದೆ ನೋಡ್ತಾರೆ. ಅಷ್ಟು ಕ್ಯಾಲೋರೀಸ್ನ ಮೇಂಟೈನ್ ಮಾಡ್ತಾರೆ. ಏನು ಒಂದೊಂದು ಸಲ ಅನಿಸುತ್ತೆ ಆಯಸ್ಸು ಇರೋದೇ ಇಷ್ಟೇನೋ, ಅದಕ್ಕೆ ಈ ಥರ ಆಗ್ತಿದೇನೋ ಅಂತ. ಓಕೆ, ಎಲ್ರಿಗೂ ಒಳ್ಳೆಯದಾಗಲಿ. ಇನ್ವೆಸ್ ಆಗೋಯ್ತು. ಅವ್ರ ಹೆಂಡತಿ ಮಕ್ಕಳಿಗೆ ಅದನ್ನು ಆ ನೋವನ್ನ ತಡ್ಕೊಳ್ಳೋ ಶಕ್ತಿನ ದೇವ್ರು ಕೊಡಲಿ. ದುಡ್ಡಿರಲಿ ದುಡ್ಡಿಲ್ಲದೆ ಇರಲಿ, ಅವ್ರ ಹತ್ರ ದುಡ್ಡಿದೆ, ಅಯ್ಯೋ ಬಿಡು ಹೇಗೋ ಲೈಫ್ನ ಲೀಡ್ ಮಾಡ್ತಾರೆ ಅಂತ ಹೇಳ್ತಾರೆ. ಬಟ್ ಆ ಪರ್ಸನ್ನೇ ದುಡ್ಡು ವಾಪಸ್ ತಂದು ಕೊಡೋಕ್ಕಾಗಲ್ಲ ಅಲ್ವಾ. ಆ ಪರ್ಸನ್ ಇನ್ನು ಬರಲ್ಲ ಅಲ್ವಾ. ಎಷ್ಟೇ ದುಡ್ಡಿದ್ರೂ ಆ ಮನುಷ್ಯನ ಆ್ಯಬ್ಸೆನ್ಸ್ನ ಯಾವುದೂ ಫೀಲ್ ಮಾಡೋಕ್ಕಾಗಲ್ಲ ನನ್ನ ಪ್ರಕಾರ. ಬಡವ ಆಗಲಿ ಶ್ರೀಮಂತ ಆಗಲಿ, ಒಬ್ಬ ಮನುಷ್ಯ ಹೋದ ಅಂತ ಅಂದಮೇಲೆ ಅವನ ಪ್ಲೇಸ್ನ ಯಾರೂ ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಸ್ವಲ್ಪ ದಿನ ತುಂಬಾ ಕಷ್ಟ ಆಗುತ್ತೆ. ಆ ನೋವನ್ನ ತಡ್ಕೊಳ್ಳೋ ಶಕ್ತಿನ ಅವ್ರ ಫ್ಯಾಮಿಲಿಗೆ ಕೊಡಲಿ, ಅವ್ರಿಗೂ ಆತ್ಮಕ್ಕೆ ಶಾಂತಿ ಸಿಗಲಿ. ಹಾಗೆ ನನ್ನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೆ. ಪೂಜೆ ಇದೆ, ಪೂಜೆನ ಸ್ಟಾರ್ಟ್ ಮಾಡೋಣ ಬನ್ನಿ. ಇಷ್ಟೊತ್ತಾಗೋಯ್ತು. ಅದಕ್ಕೆ ಪೂಜೆ ಮಾಡಬೇಕಾದ್ರೆ ರೆಡಿ ಆಗಿರಲಿಲ್ಲ. ಎಲ್ಲ ರೆಡಿ ಮಾಡಿಬಿಟ್ಟು ಪೂಜೆ ಮಾಡಬೇಕಾದ್ರಲ್ಲ, ಪೂಜೆಗೆ ರೆಡಿ ಮಾಡಬೇಕಾದ್ರೆ ಇನ್ನು ಫೇಸ್ಗೇನು ಕ್ರೀಮ್ ಹಾಕಿರಲಿಲ್ಲ. ನನ್ನ ಫೇಸ್ ಕ್ರೀಮ್ ಕತೆ ಕೇಳಿದ್ರೆ ನಗು ಬರುತ್ತೆ. ನಾನು ಫೇಸ್ಗೆ ಹಾಕೋ ಕ್ರೀಮ್ ಬಂದು ಹಿಮಾಲಯ, ನನ್ನ ಮಕ್ಕಳದು ಕ್ರೀಮು. ಬಟ್ ನನಗದು ತುಂಬ ಚೆನ್ನಾಗಿ ಸೂಟ್ ಆಗಿದೆ. ಬೇರೆ ಕ್ರೀಮ್ ಪಾನ್ಸ್ ಎಲ್ಲ ಹಾಕಬೇಕಾದ್ರೆ, ಪಾನ್ಸ್ ವೈಟ್ ಬ್ಯೂಟಿ ಫಸ್ಟ್ ಆಗ್ತಾಯಿದ್ದು, ಅದೆಲ್ಲ ಹಾಕಬೇಕಾದ್ರೆ ಸ್ವಲ್ಪ ಪಿಂಪಲ್ಸು ಅದು ಇದು ಎಲ್ಲ ಆಗ್ತಿತ್ತು. ಬಟ್ ಇವಾಗ ಅದು ಏನಪ್ಪ ಪಿಂಪಲ್ಸ್ ಏನೂ ಆಗಲ್ಲ. PCOD ಕಡಿಮೆ ಆಗಿದೆಯಾ ಇಲ್ಲ ಮಕ್ಕಳು ಕ್ರೀಮೇ ನನಗೆ ಅಡ್ಜಸ್ಟ್ ಆಗೋಗಿದೆ. ನಂಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ಅವ್ರ ಕ್ರೀಮೇ ನಾನು ಹಿಮಾಲಯ ಅದೇ ಕ್ರೀಮ್ ಯೂಸ್ ಮಾಡೋದು. ಹಾಗೆ ಸಣ್ಣದೊಂದು ಬಿಂದಿ. ನಾನು ಫೇಸ್ಗೆಲ್ಲ ಆಲ್ಮೋಸ್ಟ್ ಫೌಂಡೇಶನ್ ಅದೆಲ್ಲ ಡೈಲಿ ಯೂಸ್ ಮಾಡಲ್ಲ. ನಾನು ಫಂಕ್ಷನ್ ಇದ್ದರೆ BB ಕ್ರೀಮ್ ಯೂಸ್ ಮಾಡ್ತೀನಿ. ಅದು ಬಿಟ್ಟರೆ ಅಷ್ಟೊಂದೆಲ್ಲ ಮೇಕಪ್ಗೆಲ್ಲ ಇದು ಕೊಡಲ್ಲ. ಇಷ್ಟೇ ಸಿಂಪಲ್. 1 ನಿಮಿಷ ಲೈಟಾಗೊಂದು ಲಿಪ್ಸ್ಟಿಕ್ ಖಾಲಿಯಾಗಿ ಹೋಗಿದೆ, ತಗೋಬೇಕು. ಮ್ಯಾಟ್ ಲೈಟಾಗಿ ಒಂದು ಲಿಪ್ಸ್ಟಿಕ್. ಇಷ್ಟೇ ಗಾಯ್ಸ್. ಅರಿಶಿನ ಕುಂಕುಮ ಇಟ್ಕೊಳ್ಳೋಣ, ಪೂಜೆ ಮಾಡೋಣ.
ಫೈನಲಿ ಪೂಜೆ ಎಲ್ಲ ಮುಗೀತು. ಬೆಳಿಗ್ಗೆಯಿಂದ ಉಪವಾಸ ಇದೆ, ಊಟ ಮಾಡೋಣ. ತಲೆ ಸ್ವಲ್ಪ ಸುತ್ತದಂಗೆ ಆಗ್ತಿದೆ. ಅದು ಟ್ರೈಪ್ಯಾಡ್ಗೆ ಹಾಕಿದೆ ಆ್ಯಕ್ಚುಲಿ ಮೊಬೈಲ್ನ. ಬಟ್ ಮೊಬೈಲ್ ಹಿಡ್ದಿದ ತಕ್ಷಣ ಒಂಥರ ತಲೆ ಸುತ್ತಾ ಇದೆ. ಬಟ್ ನನಗೆ ಏನಕ್ಕೆ ಇಷ್ಟು ಸ್ವೆಟ್ ಆಗುತ್ತೆ ಫೇಸ್ ಅನ್ನೋದು ನಿಜ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಸ್ವೆಟ್ ಯಾವಾಗಲೂ. ಓಕೆ ಗೈಸ್, ಊಟ ಮಾಡೋಣ. ಮಕ್ಕಳು ಅಂತ ಏನು ಗೊತ್ತಾ, ತುಂಬ ಹಶ್ವಾಗಿರ್ತದಲ್ಲ ಅವತ್ತು ಜಾಸ್ತಿ ಊಟ ಮಾಡೋದಕ್ಕೆ ಆಗಲ್ಲ. ಯಾಕೆಂದರೆ ಗ್ಯಾಸ್ ಫುಲ್ ಲೋಡಾಗಿರುತ್ತೆ. ಆಲ್ಮೋಸ್ಟ್ ನನಗೆ ಆ ಥರ ಆಗುತ್ತೆ, ಬೇರೆಯವ್ರಿಗೇನೋ ಗೊತ್ತಿಲ್ಲ. ಓಕೆ, ಹೀಗೆ ಉಪ್ಪಿನಕಾಯಿ ತಿನ್ನಬೇಕಂತ ಆಸೆ ಇರ್ತದೆ. ಉಪ್ಪಿನಕಾಯಿ ಖಾಲಿ ಆಗಿದೆ. ನಮ್ಮ ಒಂದು ಮಧ್ಯಾಹ್ನದ ಮೀಲ್ಸ್ ತರಕಾರಿ ಸಾಂಬಾರು, ರೈಸ್ ಬೆಳಿಗ್ಗೆ ಮಾಡಿಟ್ಟಿದ್ದೆ. ದೋಸೆ ಮಾಡಿದಾಗಲೇ ದೋಸೆಗೆ ಗುಜ್ಜು ಆಗುತ್ತೆ, ಮಧ್ಯಾಹ್ನಕ್ಕೆ ರೈಸ್ಗೆ ಸಾಂಬಾರು ಆಗುತ್ತೆ ಅಂದ್ಬಿಟ್ಟು. ಏನ ಏನು ನಿನ್ನ ಹೇರ್ ಸ್ಟೈಲು? ಮಳೆಗೆ ಹೊಡೆದ್ಬಿಟ್ಟು ಓಡಿಸ್ಬಿಟ್ಟ, ಆಮೇಲೆ ಬಿಸಿಲು ಬಂದಿರೋದಾ? ನಂಗೆ ಮಳೆ ಬೇಕು, ಬರ್ಸಿವಾಗ ಮಳೆ ಬೇಕು ನನಗೆ. ಎಂತ ಚೇರ್ಗೆ ಮಳೆ ಬಂತಲ್ಲ. ಮಳೆ ಬಂತು ಅಂದರೆ ಇಷ್ಟು ಬೇಗ ಆಲೆ ನಿಂತೋಗಿ ಬಿಸಿಲು ಬತ್ತಾಯ್ತು. ಯಾವಾಗ ಬರುತ್ತೆ ಖುಷಿ ಮಳೆ? ಯಾವಾಗ ಬರುತ್ತೆ ಮಳೆ? ನೆನ್ನೆ ಬಾ ಮಗಳೇ, ಇಲ್ಲಿ ಬಾ, ಫೋಟೋ ತಗೊಳ್ಳೋಣ. ಏಯ್ ಕೋತಿ, ಹಾಯ್ ಮಾಡು. ಹಾಯ್ ಫ್ರೆಂಡ್ಸ್ ಅನ್ನು. ನಿಮ್ಮನೆ ಯಾವುದು? ಯಾವುದು? ಇದು ನಮ್ಮನೆ. ನಿಮ್ಮನೆ ಯಾವುದು? ಇದು ನಮ್ಮನೆ. ಇದು ನಿಮ್ಮನೆ. ಇದು ಇನ್ನೊಂದು ತಿಂಗಳಿಗೆ ಕುಶಾನಿ ಹೇರ್ ಸ್ಟೈಲ್ ಫುಲ್ ಹೊಟ್ಟೋಯ್ತದೆ. ಬೋಡಿಯಾಗಿ ಹೋಯ್ತೀಯ ನೀನು. ಹೇರ್ ಕಟ್ ಮಾಡಿಸ್ಬೋದು. ಅಪ್ಪಂಗೆ ಹೇಳ್ತಿದ್ದಲ್ಲ ಹೇರ್ ಕಟ್ ಮಾಡಿಸು ಅಂತ. ಹಂಗೆ ಮಾಡಬಾರ್ದು, ಎಲ್ಲ ಬ್ಯಾಡ್ ಗರ್ಲ್ ಅಂತಾರೆ. ಸೊ ಏನು ಬುದ್ಧಿ ಕಲ್ತವಳೆ ಅಂತಾರೆ. ಬ್ಯಾಡ್ ಗರ್ಲ್ ಕುಶಾನಿ ಅಂತಾರೆ. ಖುಷಿ ಏನು ತಿಂತಾ ಇದೆ? ಹಪ್ಪಳ. ಅದ್ರ ಹೆಸ್ರೇನು? ಏನದು? ನಿಪ್ಪಟ್ಟು. ಹೇಳು. ನಿಪ್ಪಟ್ಟು. ಸಂಡೆ ಮಂಡೆ ಹೇಳುವ. ಸಂಡೆ ಆಡಲ್ಲ. ಯಾಕೆ ಹೇಳಲ್ಲ? ಸಂಡೆ ಮಂಡೆ ಹೇಳು. ಅಜ್ಜಿ ಬರ. ಖುಷಿ ಸಂಡೆ ಮಂಡೆ ಹೇಳಲ್ವಾ? ಬಿಡಲ್ಲ. ಯಾಕೆ ಯಾಕೆ ಹೇಳಲ್ಲ? ನೀನು ಸ್ಕೂಲ್ಗೆ ಹೋಗಲ್ವಾ? ಮತ್ತೆ ಬರೀ ಮನೆ ಸುತ್ಕೊಂಡಿರ್ತೀಯ ಅವ್ರಿವ್ರ ಮನೆನ? ನಿಂಗೆ ಸ್ಕೂಲ್ಗೆ ಹೋಗೋದು ಇಷ್ಟ ಇಲ್ವಾ? ಎಲ್ಲ ಅಣ್ಣಂದ್ರೆಲ್ಲ ಹೆಂಗೆ ಸ್ಕೂಲ್ಗೆ ಹೋಗ್ತಾರೆ ಹಂಗೆ ಹೋಗಲ್ವ ನೀನು? ಬ್ಯಾಗ್ನ ತಗೊಂಡು ಹೋಗ್ಬೇಕು ತಾನೆ? ಹೋಗ್ಬೇಕು. ಮತ್ತೆ ಹೇಳು. ಮತ್ತೆ ಸಂಡೆ ಮಂಡೆ ಹೇಳಿದ್ರೆ ಸ್ಕೂಲಲ್ಲಿ ಅಲೋ ಮಾಡೋದು, ಇಲ್ಲಾಂದ್ರೆ ಅಲೋ ಮಾಡಲ್ಲ. ನಿಪ್ಪಟ್ಟುಕಂತೆ ಇವನು ಹೇರ್ ಸ್ಟೈಲ್ಗೂ ಓಕೆ ಫ್ರೆಂಡ್ಸ್, ನನ್ನ ಒಂದು ವಿಡಿಯೋನ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 200 ಫ್ಯಾಮಿಲಿ. ಆ್ಯಕ್ಚುಲಿ ಮೊನ್ನೆ 201 ಇದೆ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ನನ್ನ ವಿಡಿಯೋನ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇದು ಆಲ್ಮೋಸ್ಟ್ ಅಡ್ಮಿಷನ್ ಇನ್ಫಾರ್ಮೇಷನ್ಸ್ ಪೂಜೆ ಇದೇ ಇರುತ್ತೆ. ಇನ್ನೊಂದು ನಾನು ಮೊನ್ನೆ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ, ಸ್ಕೂಲ್ ಅಡ್ಮಿಷನ್ಸ್ ಸ್ಕೂಲ್ಗಳಲ್ಲಿ ನಡೀತಿರೋ ದಂಧೆ ಇದು. ಸ್ವಲ್ಪ ಅಮೌಂಟ್ ಎಲ್ಲ ಸ್ವಲ್ಪ ಏನೋ
ರೂಲ್ಸ್ಗಳು ತರ್ತಿದ್ದಾರೆ ಗೌರ್ಮೆಂಟ್ ಕಡೆಯಿಂದ ಅಂತ. ಬಟ್ ಅದೆಲ್ಲ ತಂದರೆ ಎಷ್ಟು ಹೆಲ್ಪ್ ಆಗುತ್ತಲ್ವ ಪೇರೆಂಟ್ಸಿಗೆ. ನಿಜವಾಗ್ಲೂ ಆ್ಯಕ್ಟಿವಿಟೀಸ್ಗಂತೆ ಅದಕ್ಕಂತೆ ಇದಕ್ಕಂತೆ ಎಷ್ಟು ದುಡ್ಡುಗಳು ಕೇಳಿದ್ರೇ ಭಯ ಆಗುತ್ತೆ, ಇಷ್ಟೊಂದೆಲ್ಲ ಇದೆಯಾ ಅಂತ. ಬಟ್ ಒಬ್ಬೊಬ್ರು ಹೇಳ್ತಾರಲ್ವ, ದೇವಸ್ಥಾನ, ಸ್ಕೂಲು, ಹಾಸ್ಪಿಟಲ್ ಈ ಮೂರಲ್ಲಿ ನಡೆಯೋಷ್ಟು ದಂಧೆ ಎಲ್ಲೂ ನಡೆಯಲ್ಲ ಅಂತ. ಅದು ಸಮ್ಟೈಮ್ಸ್ ನಿಜ ಅಂತಲೇ ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ. ಬಟ್ ಓದೋದು ಮೂರು ಅವಶ್ಯಕತೆ ತುಂಬಾ ಇರುವಂಥವೇ. ಎಮೋಷ್ನಲಿ ಕನೆಕ್ಟ್ ಆಗಿರ್ತೀವಿ ಆ ಮೂರು ಫೀಲ್ಡಿಗೆ ಅಂತ. ಬಟ್ ಆ ಥರ ರೂಲ್ಸ್ ಏನಾದ್ರು ಗೌರ್ಮೆಂಟ್ ತಂದರೆ ತುಂಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ತುಂಬ ಹೆಲ್ಪ್ ಅಂತೂ ಆಗುತ್ತೆ. ಯಾರೆಲ್ಲ ವೀಡಿಯೋ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿಗೆ ನನ್ನ ಒಂದು ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬಿ ಪಾಸಿಟಿವ್. ಎಲ್ರಿಗೂ ಒಳ್ಳೆಯದಾಗಲಿ.